ಇರೋದ್ರಿಂದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೊದಲನೇದಾಗಿ ನಾನು ಸನ್ಮಾನ್ಯ ನಮ್ಮ ದೇಶ ಕಂಡಂಥ ಅಪ್ರತಿಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅಪ್ಪಾಜಿ ಅವರ ಪಾದಗಳಿಗೆ ವಂದಿಸುತ್ತಾ ನಮ್ಮ ರಾಜ್ಯ ಕಂಡ ಜನರಾಗಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಕೇಂದ್ರ ಸಚಿವರು ಆದಂಥ ಶ್ರೀಯುತ ಕುಮಾರಣ್ಣವರ ಆಶೀರ್ವಾದವನ್ನು ಪಡೀತಾ ನಮ್ಮೆಲ್ಲರ ಯುವ ನಾಯಕರು ನಮ್ಮ ರಾಜ್ಯದ JDS ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಯುವ ನಾಯಕರು ಆದಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ನಮ್ಮ ಸ್ನೇಹಿತರು ಕೋಲಾರ ಜಿಲ್ಲೆಯ ಸಂಸದರು ಆದಂಥ ಶ್ರೀಯುತ ಮಲ್ಲೇಶ್ ಬಾಬು ಅವರವರೇ, ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀಯುತ ಗೋವಿಂದರಾಜಣ್ಣವರೇ, ಮಾಜಿ ಶಾಸಕರು ನಮ್ಮ ಸ್ನೇಹಿತರಾದಂಥ ನಾಗಮಂಗಲದ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರೆ ಹಾಗೂ ಇನ್ನೊಬ್ಬ ಸ್ನೇಹಿತರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚೌಡರೆಡ್ಡಿ ಅವರೇ ಹಾಗೂ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಜವರೇಗೌಡ್ರೆ ಹಾಗೂ ನಮ್ಮ JDS ಪಕ್ಷದ ನಮ್ಮ ಪಿಲ್ಲರ್ ಅಂತಲೇ ಹೇಳ್ಬೋದು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಪ್ಪೇಸ್ವಾಮಿಯವರೇ ಹಾಗೂ ಇನ್ನೊಬ್ಬ ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ವೆಂಕಟಪ್ಪ ನಾಯಕರವರೇ ಹಾಗೂ ನಮ್ಮ ಸ್ನೇಹಿತರು ಕೋಲಾರಿನ JDS ಪಕ್ಷದ ಅಭ್ಯರ್ಥಿಗಳಾದಂಥ CM ಶ್ರೀನಾಥ್ರವರೇ, ನಟರಾಜಣ್ಣವರೇ, ಹರೀಶ್ ರವರೇ, ನಮ್ಮ ಮಹಿಳಾ ಅಧ್ಯಕ್ಷರೇ, ಮಹಿಳಾ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ, ಯಾಕಂದರೆ ಭಾಳಷ್ಟು ಜನ ಹಿರಿಯರಿದ್ದಾರೆ, ಇನ್ನು ಮಾತಾಡೋರು ಭಾಳ ಜನ ಇದ್ದಾರೆ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ, ತಾಲೂಕಿನ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಆರಕ್ಷಕ ಸಿಬ್ಬಂದಿಯವರೇ, ಎಲ್ಲ ನಮ್ಮ JDS ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರೇ, ಮುಖಂಡರೇ, ಏನಿವತ್ತು ಸದಸ್ಯತ್ವ ಅಭಿಯಾನ ಇಡೀ ರಾಜ್ಯದಲ್ಲಿ ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ನಡೀತಾ ಇದೆ. ಅದರಲ್ಲಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಮಾಲೂರು ತಾಲೂಕಿಗೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಇಡೀ ತಾಲೂಕಿನ ಜನತೆ ಪರವಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ತಾಲೂಕಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೆಲ್ಲರ ಶಕ್ತಿ ಮುಂದಿನ ಈ ರಾಜ್ಯದ ನಾಯಕರು, ಈ ರಾಜ್ಯಕ್ಕೆ ನಾಯಕತ್ವ ಕೊಟ್ಟಿದೆ ಅಂದರೆ ಸನ್ಮಾನ್ಯ ದೇವೇಗೌಡರು. ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲ ವರ್ಗದ ಪರವಾಗಿ ಯಾರಾದರೂ ನಾಯಕರು ಈ ರಾಜ್ಯದಲ್ಲಿ ಇದ್ರೆ ಇವತ್ತು ಸನ್ಮಾನ್ಯ ದೇವೇಗೌಡರು. ಇಡೀ ದೇಶವನ್ನು ಆಳಿದಂಥವರು. ಹಿಂದೆ ರಾಜರು ಇದ್ರು, ಚಕ್ರವರ್ತಿಗಳು ಈ ದೇಶವನ್ನು ಆಳ್ತಾ ಇದ್ರು. ಅಂಥದ್ದು ನಮ್ಮ ಕರ್ನಾಟಕದಿಂದ ಇನ್ನು 100 ವರ್ಷ ಹೋದ್ರು ಯಾರು ಹೋಗ್ತಾರೋ ಗೊತ್ತಿಲ್ಲ. ಕೆಂಪುಕೋಟೆಯ ಮೇಲೆ ನಮ್ಮ ಪಕ್ಷದ ನಾಯಕರು ದೇವೇಗೌಡರ ಅಪ್ಪಾಜಿ ಅವರು ಇವತ್ತು ಕೆಂಪುಕೋಟೆ ಮೇಲೆ ಭಾಷಣ ಮಾಡಿರ್ತಕ್ಕಂಥವ್ರು ನಮ್ಮ ಪಕ್ಷದ ನಾಯಕರು. ಇವತ್ತು ಅವ್ರ ಆಶೀರ್ವಾದ ಇದೆ. ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳು ನಮ್ಮ ಕುಮಾರಣ್ಣವರು, ನಿಮ್ಮೆಲ್ರಿಗೂ ಗೊತ್ತಿದೆ, ಈ ರಾಜ್ಯದಲ್ಲಿ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು ಕೆಲವೇ ತಿಂಗಳುಗಳಲ್ಲಿ ಅವ್ರಿಗೇನಾದರೂ 5 ವರ್ಷ ಸಿಕ್ಕಿದ್ರೆ ಈ ಕರ್ನಾಟಕ ರಾಮರಾಜ್ಯ ಆಗಿರೋದು. ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಯಾರಾದರೂ ಧ್ವನಿ ಎತ್ತಿದ್ರೆ, ಕೆಲಸ ಮಾಡಿದ್ರೆ ಅದು ಕುಮಾರಣ್ಣವರು. ನಿಮ್ಮೆಲ್ರಿಗೂ ಗೊತ್ತಿದೆ, 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಅದು ಸಂಯುಕ್ತ ಸರ್ಕಾರದಲ್ಲಿ ಅವರ ಪ್ರೋತ್ಸಾಹ ಇಲ್ಲದೆ ಇದ್ರೆ ಇವತ್ತು ಎಷ್ಟೋ ಕಷ್ಟಪಟ್ಟು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಜನ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ.
ಕುಮಾರಣ್ಣವರು ಇಡೀ ರಾಜ್ಯ ಓಡಾಡಿದ್ರು, ಪಂಚರತ್ನ ಕಾರ್ಯಕ್ರಮಗಳು ಕೊಡ್ತೀವಿ, ಜನ ಚೆನ್ನಾಗಾಗ್ಲಿ, ಈ ರಾಜ್ಯ ರಾಮರಾಜ್ಯ ಆಗ್ಲಿ, ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಇವತ್ತು ವಿದ್ಯಾಭ್ಯಾಸ, ಆರೋಗ್ಯ, ರಸ್ತೆ, ಕುಡಿಯೋಕ್ಕೆ ನೀರು, ಬಡವರಿಗೆ ಮನೆ. ಇದನ್ನ ಬಿಟ್ಟು ಬೇರೆ ಏನೇನೋ ಮಾಡಿ ಅವರ ಅಧಿಕಾರಕ್ಕೋಸ್ಕರ ಆಮಿಷಗಳನ್ನ ಒಡ್ಡಿ ಜನಗಳನ್ನ ಯಾಮಾರಿಸಿ ಓಟ್ ಹಾಕ್ಸ್ಕೊಂಡು ಇವತ್ತು ದಿನ ಬೆಳಗ್ಗೆ ಆದರೆ ಟಿವಿ ಆನ್ ಮಾಡಿದ್ರೆ ಬರೀ ಕಿತ್ತಾಟ. ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು ಅಂತ ಬಿಟ್ರೆ ಅಭಿವೃದ್ಧಿ ಇಲ್ಲ. ರಸ್ತೆಗೆ ಒಂದಷ್ಟು ಮಣ್ಣು ಹಾಕಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ನೋಡಿದ್ದೀರಿ, ರಸ್ತೆಗಳು ಯಾವ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ದುಡ್ಡು ಕೊಟ್ಟರು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನೋ ಅವರು 5 ಸ್ಕೀಮ್ಗಳನ್ನು ಕೊಟ್ಟರು. ಅದಕ್ಕೋಸ್ಕರ ಇವತ್ತು ಎಲ್ಲ ಟ್ಯಾಕ್ಸ್ಗಳು ರೈಸ್ ಮಾಡಾಕಿದ್ರು. ಪ್ರತಿಯೊಬ್ಬರೂ ಟ್ಯಾಕ್ಸು ಇವತ್ತು ಆಫೀಸರ್ಗಳಿಗೆಲ್ಲ ಟಾರ್ಗೆಟ್ ಅಂತೆ, ಯಾರನ್ನೂ ಬಿಡಂಗಿಲ್ಲ. ಪಾಪ ಯಾರೋ ಬೇಕರಿಯವರಿಗೆ 20 ಲಕ್ಷ 30 ಲಕ್ಷ 50 ಲಕ್ಷ ಟ್ಯಾಕ್ಸ್ ಹಾಕಿದ್ರೆ ಅವ್ರು ಎಲ್ಲಿಂದ ಕಟ್ಟೋದು? ಪಾಪ ಬೇಕರಿ ಅವರು ಕಡಿಮೆ ದುಡ್ಡಲ್ಲಿ ಪಾಪ ಅವ್ರೇನೋ ಬಿಸ್ಕೆಟ್ಸು ಮಿಕ್ಸರ್ ಏನೋ ಸೇಲ್ ಮಾಡ್ತಾರೆ. ಇವತ್ತು ಅವರನ್ನು ಹಿಡಿದು ಇವತ್ತು ಟ್ಯಾಕ್ಸ್ಗಳು ಎಲ್ರಿಗೂ ಟಾರ್ಗೆಟ್. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದೆ. ಸ್ಯಾಲ್ರಿಗಳು ಕೊಡಕ್ಕೆ ದುಡ್ಡಿಲ್ಲ, ಕಾಂಟ್ರಾಕ್ಟರ್ಗಳು ಕೊಡಕ್ಕೆ ದುಡ್ಡಿಲ್ಲ. ಇವತ್ತು ಯಾವ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಬಿಲ್ ಬರ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. 40% 50% ಕಮಿಷನ್ ಕೊಡಬೇಕು ಎಲ್ಲದಕ್ಕೂ. ಈ ಸರ್ಕಾರ ನಿಜವಾಗ್ಲೂ ಅದು ಏನು ಸರ್ಕಾರ ಅಂತ ಹೇಳಬೇಕು ನಮಗಂತೂ ಗೊತ್ತಿಲ್ಲ. ಇವತ್ತು ಯುವ ನಿಧಿ ಅಂತ ಮಾಡಿದ್ರು. ಇವತ್ತು ಇಷ್ಟು ಜನ ಯುವಕರಿದ್ದೀರಿ, ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ? ಎಷ್ಟು ಜನಕ್ಕೆ ಯುವ ನಿಧಿ ಬಂದಿದೆ? 3,000 ರೂಪಾಯಿ, 1,500 ರೂಪಾಯಿ ನುಡ್ದಂತೆ ನಡ್ತಿದ್ದೀವಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಎಲ್ಲಿ ಸ್ವಾಮಿ ಈ ಸ್ಕೀಮ್ ಏನಾಯ್ತು? ಡೆಡ್ ಆಗೋಯ್ತು. ಎಲ್ಲಿ ನುಡ್ದಂತೆ ನಡೆದಿದ್ದು? ಮಹಿಳೆಯರಿಗೆ 2,000 ಕೊಡ್ತೀರಿ, ಚುನಾವಣೆ ಬಂದಾಗ ಮಾತ್ರ ಕೊಡ್ತೀರಿ. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಇತ್ತು, ಅವತ್ತು ರಾತ್ರಿ, ಅದು ಹಿಂದಿನ ರಾತ್ರಿ ಹೆಣ್ಮಕ್ಳ ಅಕೌಂಟಿಗೆ 4,000 6,000 ಎಷ್ಟು ಬಂತು. ಅವತ್ತು ಒಂದು ದಿವಸ ಓಟ್ ಹಾಕೊಂಡ್ಬಿಟ್ರೆ ನಮ್ಮ ನಿಖಿಲ್ ಕುಮಾರಣ್ಣನ ತೊಂದರೆ ಆಯ್ತು. ಬರೀ ಚುನಾವಣೆಗೆ ಯಾಮಾರಿಸೋದು ಬಿಟ್ರೆ ಅವರಿಗೆ ಬೇರೆ ಅಜೆಂಡಾ ಇಲ್ಲ. ಭ್ರಷ್ಟಾಚಾರ ಇವತ್ತು ನೋಡಿದಿರಲ್ಲ, ಸರ್ಕಾರದಲ್ಲಿ ಎಷ್ಟು ಜನ ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದಾರೆ. ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಯಾವ್ದಾನ ಒಂದು ಹಗರಣ ಇತ್ತಾ? ಯಾರಾದರೂ ಜೈಲಿಗೆ ಹೋಗಿದ್ರಾ? ಅದು ಕೆಲವೇ ತಿಂಗಳುಗಳು. ಹೆಣ್ಮಕ್ಳಿಗೆ ಸಾರಾಯಿ ನಿಷೇಧ ಮಾಡಿದ್ರು. ಇದು ಏನು ಹೆಣ್ಮಕ್ಳಿಗೆ ಲ್ಯಾಟ್ರಿನ್ ಎಷ್ಟು ಅನುಕೂಲ ಆಯಿತು. ಲ್ಯಾಟ್ರಿನ್ ನಿಷೇಧ ಮಾಡಿದ್ದು, ಸಾರಾಯಿ ನಿಷೇಧ ಮಾಡಿದ್ದು. ಇವತ್ತು ಅವ್ರ ಹತ್ರ ಏನು ಅಭಿವೃದ್ಧಿ ಇಲ್ಲ. ಇವತ್ತು ಅವ್ರ ಶಾಸಕರೇ ಅವರನ್ನ ಬೈಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾವಾಗ ಈ ಸರ್ಕಾರ ಬೀಳ್ತದೆ ಗೊತ್ತಿಲ್ಲ. ಅದರಿಂದ ಇವತ್ತು ಇಲ್ಲಿ ಬಹಳಷ್ಟು ಜನ ತಾಯಂದಿರಿದ್ದೀರಿ. ರಾಜ್ಯದ ಪರಿಸ್ಥಿತಿ ಬಹಳ ಇದರಲ್ಲಿದೆ, ಚಿಂತಾಜನಕವಾಗಿದೆ. ಅದನ್ನು ಬಹಳಷ್ಟು ಜನ ರಾಜ್ಯ ನಾಯಕರು ಮಾತಾಡೋರಿದ್ದಾರೆ. ಇಲ್ಲಿ ಬಹಳಷ್ಟು ಜನ ಯುವಕರಿದ್ದೀರಿ, ತಾಯಂದಿರಿದ್ದೀರಿ. ನಮ್ಮ ತಾಲೂಕು ಸ್ವಲ್ಪ ಮಾತಾಡ್ತೀನಿ, ಜಾಸ್ತಿ ಟೈಮ್ ಸಮಯ ತಗೊಳ್ಳಲ್ಲ. ಯಾಕಂದರೆ ನಾನೊಬ್ಬ ಇಂಜಿನಿಯರು, ನಿಮ್ಮೆಲ್ರಿಗೂ ಗೊತ್ತಿದೆ. 25 ವರ್ಷದಿಂದ ಈ ತಾಲೂಕಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ನಾನು ಏನು ತಪ್ಪು ಮಾಡಿದೆ ಅಂತೇಳಿ ಇವತ್ತು ಮಾಧ್ಯಮದವ್ರು ಇದ್ದಾರೆ. ನಾನು ಏನು ತಪ್ಪು ಮಾಡಿದ್ದೀನಿ ಈ ತಾಲೂಕಿನ ಜನತೆ ನನಗೆ ಹೇಳಬೇಕು. ಒಬ್ಬ ರೈತನ ಮಗನಾಗಿ 20 ವರ್ಷದಿಂದ ನೀವು ಸೇವೆ ಮಾಡಿದ್ದು ನನ್ನ ತಪ್ಪ? 20 ವರ್ಷದಿಂದ ನನ್ನ ತಂಗಿ ತಮ್ಮ ಓದಿ ಬುದ್ಧಿವಂತರಾಗಲಿ, ಈ ಸಮಾಜದಲ್ಲಿ ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ ಅಂತೇಳಿ 20 ವರ್ಷದಿಂದ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದು ನನ್ನ ತಪ್ಪ? ನೋಟ್ ಬುಕ್ಸ್ ಕೊಟ್ಟಿದ್ದು ತಪ್ಪ? ಬ್ಯಾಗ್ಸ್ ಕೊಟ್ಟಿದ್ದು ತಪ್ಪ? ಟೈಲರಿಂಗ್ ಸೆಂಟರ್ ಮಾಡಿದ್ದು ತಪ್ಪ? ಕಂಪ್ಯೂಟರ್ ಕಲಿಸಿದ್ವಿ 5 ಕೋರ್ಸು, ನಾನು ತಪ್ಪು ಮಾಡಿದ್ದ? 20,000 ಕುಟುಂಬಗಳಿಗೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟೆ. 30,000 ರೂಪಾಯಿ ಅವ್ರ ಜೋಬಲ್ಲಿ. ಎಷ್ಟೋ ಜನಕ್ಕೆ ಅನುಕೂಲ ಆಯಿತು. ಹಾರ್ಟ್ ಆಪ್ರೇಷನ್ಸು, ಇದು ಗರ್ಭಕೋಶ ಆಪ್ರೇಷನ್ಗಳು ತಾಯಂದ್ರಿಗೆ ಎಷ್ಟೋ ಅನುಕೂಲ ಆಯಿತು. ಅದು ನಾನು ಮಾಡಿದ್ದಪ್ಪ? ಯಾಕೆ ನನಗೆ ಮೊನ್ನೆ ಚುನಾವಣೆಯಲ್ಲಿ ಈ ಜನ ಯಾಕೆ ನನಗೆ ಅಷ್ಟು ಕಡಿಮೆ ಓಟ್ ಕೊಟ್ಟು ನನ್ನನ್ನು ಇದು ಮಾಡಿದ್ರು ನನಗೆ ಅರ್ಥ ಆಗಲಿಲ್ಲ. ಹೋಗ್ಲಿ, ಮೊನ್ನೆ ಕೋವಿಡ್ ಸಮಯದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಜನತೆಗೆ. ಯಾರಿಗೋ ಉದ್ಯೋಗಗಳಿಲ್ಲ, ಕಾಯಿಲೆ ಬಂದವ್ರಿಗೆ ಮಾತ್ರ ಇಲ್ಲ. ಇಲ್ಲಿನ ಶಾಸಕರು ನಿಮ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮನೆಯಲ್ಲಿ ಮಲ್ಕೊಂಡ್ಬಿಟ್ರು. ಮಾತ್ರ ಇಲ್ಲ ಕೊಡೋಕ್ಕೆ. ನಾವು ಎಲ್ಲಿಂದನೋ ಏನೇನೋ ಮಾಡಿ
5300 ಕುಟುಂಬಗಳಿಗೆ ಮನೆಗೂ ತಗೊಂಡೋಗಿ 10 ದಿವಸಕ್ಕಾಗಷ್ಟು ಮೆಡಿಸಿನ್ ಕೊಟ್ವಿ. ಅದು ನಾವು ಮಾಡಿದ ತಪ್ಪ? 15,000 ಜನಕ್ಕೆ ರೇಷನ್ ಕೊಟ್ವಿ, ಬುಲೆಟ್ ರೈಸು. ಅದು ಇಲ್ಲೇ ಕುಮಾರಣ್ಣವರು, ನಿಖಿಲ್ ಕುಮಾರ್ ಅನ್ನೋರು ಇಲ್ಲೇ ಬಂದು ವೇದಿಕೆ ಮೇಲೆ ಅವರೇ ಇದು ಕೊಟ್ಟರು. ಆಮೇಲೆ ಯಾವ ಕುಟುಂಬಗಳು ಆ ಮನೆಯಲ್ಲಿ ಪಾಪ ಅಣ್ಣ ತಮ್ಮ ಗಂಡ ಪ್ರಾಣ ಕಳ್ಕೊಂಡಿದ್ರು, ಅವ್ರಿಗೆ ಇದೇ ವೇದಿಕೆ ಮೇಲೆ ನಿಖಿಲಣ್ಣ ನೀವೆಲ್ರಿಗೂ ದುಡ್ಡು ಕೊಟ್ರಿ. ಇದೇ ವೇದಿಕೆ ಮೇಲೆ ಕೋವಿಡ್ ಟೈಮ್ನಲ್ಲಿ ಕುಮಾರಣ್ಣವರು ನೀವು ಬಂದು ಪ್ರತಿ ಕುಟುಂಬಕ್ಕೂ 10,000 ಕೊಟ್ರಿ, ರೇಷನ್ ಕೊಟ್ರಿ, ಇಲ್ಲೇ ಇದೇ ಜಾಗದಲ್ಲಿ. ನೆನಪಿದ್ಯಾ? ಏನು ನಾನು ಮಾಡಿದ ತಪ್ಪ ಅದು? ಕೋವಿಡ್ ಟೈಮ್ನಲ್ಲಿ ಈ ಕಡೆ 5 ವರ್ಷ ಅಧಿಕಾರ ಅನುಭವಿಸಿದವರು ಈ ಕಡೆ ತಿರುಗೇ ನೋಡಲಿಲ್ಲ. ನಾನು ಉಳ್ಕೊಂಡ್ರೆ ಸಾಕು ಅಂದರು. ಅಂತ ಅವ್ರಿಗೆ 50,000 ಓಟು, ನನಗೆ 18,000 ಓಟು. ಯಾವ ನ್ಯಾಯ? ನೀವೇ ಹೇಳಿ. ಹೋಗ್ಲಿ, ನನ್ನ 33 ವಯಸ್ಸಲ್ಲಿ ಈ ತಾಲೂಕಲ್ಲಿ ಮುಂದೆ ಕಾರ್ಖಾನೆಗಳು ಬರ್ತದೆ, ನನ್ನ ಹತ್ರ ಬುಕ್ಸ್ ತೊಗೊಂಡು ಓದ್ತಾರೆ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ಅವರು ಡಿಪ್ಲೊಮೊ ITI ಓದಲಿ ಅಂತೇಳಿ ನನ್ನ 33 ವಯಸ್ಸಲ್ಲ 25 ಕೋಟಿ ರೂಪಾಯಿ ನಾನು ಸ್ವಂತ ಜಾಗ ಬರ್ಕೊಟ್ಟಿದ್ದೀನಿ ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟೋದಕ್ಕೆ. ಅದು ನಾನು ಮಾಡಿದ ತಪ್ಪ? ಅದಕ್ಕೆ ಈ ಶಿಕ್ಷೆನಾ? ನೀವೇ ಹೇಳಿ. ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ನಾನು ಕಾರ್ಖಾನೆಗಳು ಕಟ್ಟೋದು ನನ್ನ ಉದ್ಯೋಗನ. ಎಲ್ಲಿ ಕಾರ್ಖಾನೆಗಳು ಕಟ್ಟಿದ್ದೀನಿ ಎಲ್ಲ ಕಡೆ ಯಾವ್ದೋ ಪ್ರತಿ ಯುವಕನಿಗೂ ಓದು, ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಫೀಸ್ ಕಟ್ತೀನಿ, ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಇಲ್ಲ ಕೆಲ್ಸಕ್ಕೆ ಹೋಗು, ಟೈಮ್ ವೇಸ್ಟ್ ಮಾಡಬಾರ್ದು, ಯುವಕನ ಶಕ್ತಿ ಭಾಳ ಮುಖ್ಯ ಅಂತೇಳಿ ನಾನು ಮಾಡಿದ್ದು ತಪ್ಪ? ಅಂಗವಿಕಲರಿಗೆ, ವಿಧವೆಯರಿಗೆ ಎಲ್ರಿಗೂ ಟೈಲರಿಂಗ್ ಕಲಿಸಿ ಟೈಲರಿಂಗ್ ಮಿಷಿನ್ಸ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ. ಅದು ನಾನು ಮಾಡಿದ ತಪ್ಪ? ನೀರು ಕ್ಯಾನ್ ಕೊಟ್ಟವನ್ಗೆ 50,000 ಓಟ್ ಹಾಕಿದ್ರಿ, ಟೆಕ್ಸ್ಟ್ ಬುಕ್ಸ್ ಕೊಟ್ಟವನ್ಗೆ 18,000 ಓಟ್ ಹಾಕಿದ್ರಿ ಈ ತಾಲೂಕು ಜನ. ಏನು ಸಮಾಜ ಸೇವೆಗೆ ಏನು ಅರ್ಥನೇ ಇಲ್ಲ. ನಾನು ಅಂದ್ಕೊಂಡಿದ್ದು ಒಬ್ಬ ವಿದ್ಯಾವಂತನಾಗಿ ರಾಜಕಾರಣಕ್ಕೆ ಬರೋದು ಸಮಾಜ ಸೇವೆ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿರೋದು. ವ್ಯಾಪಾರ ಮಾಡಬೇಕಂತಿದ್ರೆ ನಾನು ಸಮಾಜ ಸೇವೆ ನಿಲ್ಲಿಸಿದ್ದಿದ್ರೆ 2,000 ಕೋಟಿ ಇರೋದು ನನ್ನ ಹತ್ರ. ಇವತ್ತು 2,000 ಕೋಟಿ, 200 ಕೋಟಿಗೆ ಒಂದು ಎಲೆಕ್ಷನ್ ಮಾಡಿದ್ರು 10 ಎಲೆಕ್ಷನ್ ಮಾಡ್ಬೋದಾಗಿತ್ತು. ಆದರೆ ನಾನು ವ್ಯಾಪಾರ ಅಂದ್ಕೊಂಡಿಲ್ಲ, ರಾಜಕಾರಣನ ವ್ಯಾಪಾರ ಅಂತ ಅಂದ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ. ನಾನು NITK ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ ಬಂದಿರ್ತಕ್ಕಂಥವನು. ನನ್ನ ತಂಗಿ ತಮ್ಮಂದರು ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿರಲಿ, ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡಲಿ, ಸಮಾಜದಲ್ಲಿ ಒಳ್ಳೆ ಬುದ್ಧಿವಂತರಾಗಲಿ, ವಿದ್ಯಾವಂತರಾಗಲಿ ಅಂತೇಳಿ 20 ವರ್ಷದಿಂದ ನಿಮ್ಮ ಸೇವೆ ಮಾಡ್ತಾ ಬಂದೆ. ಅದು ನನ್ನ ತಪ್ಪ? 2 ತಿಂಗಳು 3 ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ತುಂಬ್ಕೊಂಬಂದಣ, ರಾತ್ರಿ 2 ಗಂಟೆಗೆ ಬ್ಯಾಗ್ಗಳು ಬೈನೈಟ್ ಮೇಲೆ ಇಟ್ಕೊಂಡು ಕಟ್ಟುಗಳು ಎತ್ತಿ 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 ಬಿಸಾಕ್ತಾನಂತೆ. ಅಂತ ಅವ್ರಿಗೆ 50,000 ಓಟು. ನಾವು ಸೇವೆ ಮಾಡಿದವನಿಗೆ ಬರೀ 18,000 ಓಟು. ಅದು 10 ವರ್ಷದಿಂದನೇ ಇಂಡಿಪೆಂಡೆಂಟ್ ನಿಂತಿದೆ. ಅವತ್ತು ಯಾವ ಪಕ್ಷನೂ ಇರಲಿಲ್ಲ, ಯಾವ ಲೀಡ್ರು ಇರಲಿಲ್ಲ, ಏಜೆಂಟ್ಗಳಿರಲಿಲ್ಲ ಅಣ್ಣ. ಅವತ್ತು 3 ಪಕ್ಷದವರು ಸಾವಿರಗಳು ಹಂಚಿದ್ರು. ಏಜೆಂಟ್ ಇಲ್ದಾರ 20,000 ಜನ ಓಟ್ ಹಾಕಿದ್ರು. ಈಗ ಏನಾಯ್ತು ಗೊತ್ತಾಗ್ಲಿಲ್ಲ ನನಗೆ. ನಾವು 35 ಕೋಟಿ ಹಂಚಿದ್ವಿ, 35 ಕೋಟಿ ಹಂಚಿದ್ವಿ. ಈ ಸತಿ ₹1 ಹಂಚಿದಿರ 20,000 ಓಟು, 35 ಕೋಟಿ, 20 ವರ್ಷ ಸರ್ವೀಸು, 18,000 ಓಟು. ಏನು ತಪ್ಪು ಮಾಡಿದೆ ನಾನು? ತಾಯಂದ್ರೆ ಇಲ್ಲಿದ್ದೀರಿ, ಯೋಚನೆ ಮಾಡ್ರಿ. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ. ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅರ್ಥ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತೇನಿಲ್ಲ, ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದ್ರೆ ವ್ಯಾಪಾರ ಅಂತ ಹೇಳಿದಿರಿ. ವ್ಯಾಪಾರ ಮಾಡೋದು ನೀವು ನನ್ಗೆ ಕಲ್ಸ್ಕೊಡ್ಬೇಕಾಗಿಲ್ಲ. ವ್ಯಾಪಾರ ಮಾಡೋದು ನೀವು ನನ್ಗೆ ಕಲ್ಸ್ಕೊಡ್ಬೇಕಾಗಿಲ್ಲ. ನಾನು ಹುಡ್ತಾ ವ್ಯಾಪಾರ ಮಾಡ್ಕೊಂಡ್ ಬಂದಿರೋನು. ಆದ್ರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು. ಒಂದೇ ₹1 ಖರ್ಚು ಮಾಡಿದಿರ ಜಿಲ್ಲಾ ಪಂಚಾಯತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ದಣ. ₹1 ನಾನು ಆಪೋಸಿಟ್ ಅಲ್ಲಿ ನಿಂತಿದ್ದೋನು. ಕೊಟ್ಟ ಸೀರೆ ಕೊಟ್ಟ, ಅಕ್ಕಿ ಕೊಟ್ಟ, ದುಡ್ಡು ಕೊಟ್ಟ, ಎಲ್ಲ ಕೊಟ್ಟ. ನಾವು ₹1 ಕೊಟ್ಟಿಲ್ಲ. ಅವತ್ತು ಏಜೆಂಟ್ ಇಲ್ಲ. 2,266 ಹೋಟೆಲ್ ಗೆದ್ದೆ. ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ. ಆದರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಇಲ್ದಾಗ್ಬಿಟ್ಟಿದೆ. ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆದರೆ ಯೋಚನೆ ಮಾಡಬೇಡ್ರಿ. ಮುಂದಿನ ಈ ತಾಲೂಕಿನಲ್ಲಿ JDS ಪಕ್ಷದ ಕ್ಯಾಂಡಿಡೇಟ್ MLA ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳು ಹಾಕ್ತಾರೆ ನೋಡೋಣ. ನಾನೇನು ಕಡಿಮೆ ಇಲ್ಲ. ರಾಮೇಗೌಡ ಕೋಟಿಗಳು ದಾನ ಮಾಡ್ಬೇಕಂತ ಬಂದಿರೋನು. ನನಗೋಸ್ಕರ ನಾನು ವ್ಯಾಪಾರ ಮಾಡಕ್ಕೆ ಬರಲ್ಲೇನು? ವ್ಯಾಪಾರ ಮಾಡಕ್ಕೆ ನನಗೂ ಬರ್ತದೆ. ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ, ಬಾರ್ರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ಎತ್ಕೊಂಬರ್ರಿ ನೋಡೋಣ. ಮುಂದೆ ಮುಸ್ಲಿಂ ಫಂಡ್ಗ ತೋರಿಸ್ತೀನಿ ನಾನು. ಬರೀ ಚುನಾವಣೆಗೆ 2-3 ತಿಂಗಳ ಹಿಂದೆ ಬರೋದಲ್ಲ.
ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡ್ರಿ ನೋಡೋಣ. 20 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ, 25 ವರ್ಷ. 50 ಸಾವಿರ ಓಟ್ ತಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ. ನೀವು ಯಾರಿಗಾದ್ರೂ ಏನಾದ್ರು ಕೊಡ್ತಾ ಇದ್ದೀರಾ? ಫೋನ್ಗಳು ಎತ್ತಲ್ಲ ಅಣ್ಣ. 50 ಸಾವಿರ ಓಟ್ ತಗೊಂಡಿರೋರು ಅವ್ರ ಲೀಡರ್ಗಳು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ. ನಾನು ಹೇಳಿ ಮಾಡಿದೆ, ಯಾಕಣ್ಣ ಚುನಾವಣೆ ಯಾರಿಗೆ ಮಾಡಿದಣ್ಣ ನೀನು? ಅವ್ನು ಕೇಳೋಣ ಅಂದರೆ ಅವ್ನು ಫೋನೇ ಎತ್ತಲ್ಲಣ್ಣ ಅಂತಾನೆ, ಅವ್ನು ಫೋನೇ ಎತ್ತಲ್ಲಣ್ಣ ಅಂತಾನೆ. ಇವಾಗ ಅರ್ಥ ಆಗ್ತಾ ಇದೆ ನಿಮಗೆ? ಇವಾಗ ಅರ್ಥ ಆಗ್ತಾ ಇದೆ. ಇವತ್ತು ಲೀಡರ್ಗಳಿಗೆ ಅರ್ಥ ಆಗ್ತಾ ಇದೆ. ನಾನು 20 ಸಾವಿರ ಓಟ್ ತೊಗೊಂಡಿದ್ದಕ್ಕೆ ಆ ಋಣ ತೀರ್ಸ್ಕೊಬೇಕಂತೇಳಿ ಮತ್ತೆ 10 ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಇವತ್ತು 18 ಸಾವಿರ ಓಟ್ ತೊಗೊಂಡಿದ್ದೀನಿ. ಏನು ಮಾಡ್ಬೇಕು ನೀವೇ ಹೇಳಿ? ಎಲ್ಲಿಂದ ನಾವು ಬಂದವ್ರಿಗೆ 50 ಸಾವಿರ ಓಟು, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ 25 ಕೋಟಿ ರೂಪಾಯಿ ಜಾಗ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು, MLAಗಳು, XMLAಗಳು ಒಂದಡಿ ಜಾಗ ಏನಾದರೂ ಕೊಟ್ಟಿದ್ದಾರಾ ಹೇಳಿ? ಯಾರಾದರೂ ಒಂದಡಿ ಜಾಗ ಕೊಟ್ಟಿದ್ದಾರಾ? ಇಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ಉದ್ಯೋಗದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ದುಡ್ಡು ಹಾಕು, ದುಡ್ಡೆತ್ತು. ನಾನು ಹೇಳ್ದೆ ಚುನಾವಣೆಯಲ್ಲಿ ಬ್ಯಾಡ್ರಿ, ಮಾರಬೇಡ್ರಿ, ಒಂದು ದಿವಸ ದುಡ್ಡು ತಗೊಂಡ್ರೆ 5 ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತ. ಯಾರು ಕಿವಿಗೂ ಹೋಗ್ಲಿಲ್ಲ, ತಲೆಗೆ ಹೋಗ್ಲಿಲ್ಲ. ನನಗೆ ಫೋನ್ ಮಾಡ್ತಾರೆ ಈಗ, ಅಣ್ಣ ಕಾಡಿ ಹಿಡ್ಕೊಂಡವ್ರೆ, ದುಡ್ಡು ಕೇಳ್ತಾರೆ ಪೊಲೀಸರು, ಏನು ಮಾಡೋದು ಅಂತ. ನಾನು ಹೇಳ್ದೆ, ಅಣ್ಣ ನಿನ್ಗೆ ಹೇಳಿಲ್ವ ನಾನು, ಒಂದು ದಿವಸ ತಗೊಂಡ್ರೆ 5 ವರ್ಷ ಕೊಡ್ಬೇಕಂತೇಳಿ, ಕೊಟ್ಬಿಟ್ಟು ಹೋಗೋ ಗೊತ್ತಾಗ್ಲಿ ನಿನಗೆ ಅಂತ ಹೇಳ್ದೆ. ಹಿಂಗೆ ಹೇಳ್ತಾ ಇದ್ದೀನಿ. ಅಣ್ಣ ಖಾತಾ ಮಾಡಕ್ಕೆ ದುಡ್ಡು, ಪೋಡಿ ಮಾಡಕ್ಕೆ ದುಡ್ಡು ಕೇಳ್ತಾರೆ, ಸುಮ್ಮನೆ ಮಾಡ್ತಾರಾ? 50-60 ಕೋಟಿ ಖರ್ಚು ಮಾಡ್ಯಾರ, ಲೂಟಿ ಮಾಡ್ತಾರೆ. 50-60 ಕೋಟಿ ಖರ್ಚು ಮಾಡ್ಯಾರೆ, ಅದನ್ನ ಎತ್ಕೊಬೇಕು. ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನೊಂದು 100 ಕೋಟಿ ರೆಡಿ ಮಾಡಬೇಕು. ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ. ಗೊತ್ತಿದೆಯಾ ನಿಮಗೆ? ಎಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಗ್ಲಿ ಅಂತಾನೆ ಸುಮ್ಮನೆ ಇದ್ದೀನಿ. ನಾನೇನು ಮಲಗಿಲ್ಲ, ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ್ರಿ. ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ. ನಮ್ಮದು ರೂಟ್ಸ್ ಇದೆ. ಗಿಡ ಬಾಡಿರ್ಬೋದು, ರೂಟ್ ಭಾಳ ಜೋರಾಗಿದೆ. ಅವ್ರದ್ದು ಗಿಡ ಇದೆ, ಯಾವಾಗ ಒಣಗೋಗ್ತದೆ ಗೊತ್ತಿಲ್ಲ, ಕೆಳಗೆ ಬುಡ ಇಲ್ಲ ಅವ್ರಿಗೆ. ಯೋಚನೆ ಮಾಡಬೇಡ್ರಿ. ನಮಗೆ ನಮ್ಮ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಯುವಕರು, ಅವ್ರಿಗಿನ್ನ 30, 40, 50 ವರ್ಷ ಭವಿಷ್ಯ ಇದೆ ಅಂತ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ ನಮಗೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಇವತ್ತು ಅಷ್ಟೇ ಅಣ್ಣ, ರಾತ್ರಿ 12 ಗಂಟೆಗೆ ಯಾರಾದರೂ ಫೋನ್ ಮಾಡಿ ನೋಡಿ, ನಾನು ಫೋನ್ ಎತ್ತಿಲ್ಲ ಅಂದರೆ ಇವತ್ತು ನಾನು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ನಾನು ಮಾಲೂರು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು, ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ. ಅಟ್ಲೀಸ್ಟು ಏನಣ್ಣ ಕಷ್ಟ ಅಂತ ಕೇಳ್ತೀನಿ. ನನ್ನ ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ. ಆದರೆ ಇವತ್ತು ಎತ್ತಾರೇನೋ ಕೇಳಿ ಫೋನ್ಗಳನ್ನ. 55 ಸಾವಿರ ಓಟ್ ತಗೊಂಡಿರೋರು ಯಾರಾದರೂ ಫೋನ್ ಎತ್ತಾರ ಕೇಳಿ? ಇವತ್ತು ಜನಪ್ರತಿನಿಧಿ ಕೆಲಸ ಮಾಡ್ತಾನೋ ಬಿಡ್ತಾನೋ, ಜನಗಳ ಜೊತೆ ಸ್ಪಂದಿಸಬೇಕು, ಜನಗಳ ಜೊತೆ ಬೆರಿಬೇಕು, ಜನಗಳು ಫೋನ್ ಎತ್ತಬೇಕು. ಕಷ್ಟ ಅಂದಾಗ ಫೋನ್ ಮಾಡ್ತಾರೆ. ಫೋನ್ ಎತ್ತಿಲ್ಲ ಅಂದ್ರೆ ಅವ್ರೇನು ಜನ ನಾಯಕರು? ವ್ಯಾಪಾರ ಮಾಡೋರು. 1 ದಿವಸ ಬಂದು 15 ದಿವಸ ಬಂದು ಒಬ್ಬ ನಾಯಕನು XMLA ಬರೀ 2 ತಿಂಗಳಿದ್ದಂಗೆ ಬಂದ್ಬಿಟ್ಟ. ಖಾಲಿ ಮನೆಗೆ ಟಿಕೆಟ್ ತಗೊಂಡು, ಖಾಲಿ ಆಗೋಗಿತ್ತು ಮನೆ. ಆ ಮನೆಗೆ ಟಿಕೆಟ್ ತಂದಲ್ಲ, ಮನೆಯವರೆಲ್ಲ ಖಾಲಿ ಆಗಿಬಿಟ್ಟಿದ್ರು, ಬೇರೆ ಕಡೆ ಹೋಗ್ಬಿಟ್ಟಿದ್ರು ಇಂಡಿಪೆಂಡೆಂಟ್ಗೆ. ಖಾಲಿ ಮನೆಗೆ ಟಿಕೆಟ್ ತಂದ, ನಮ್ಮ ಓಟೆಲ್ಲ ಕಿತ್ಬಿಟ್ಟ. ಅವರು ನಮ್ಮನ್ನು ಮೋಸ ಮಾಡಕ್ಕೆ ಹೋದ್ ನೋಡ್ದ, ದೇವ್ರು ಅವ್ರಿಗೆ ಮೋಸ ಮಾಡಿಬಿಟ್ರು. 240 ಓಟ್ ಅದೇ ಇದಲ್ಲ, ಅದು ದೇವ್ರೇಟು. ರಾಮೇಗೌಡ್ರಿಗೆ ಮೋಸ ಮಾಡಕ್ಕೆ ಬಂದವ್ರು ಯಾರು ಉಳಿದಿಲ್ಲ. ನಾನು ಹೇಳಿದ್ದೀನಿ, ಅವತ್ತು ಹೇಳ್ದೆ ಚುನಾವಣೆಯಲ್ಲಿ, ನಾನು ದುಡ್ಡು ಹಂಚಿರಿ, ಸರಿಯಾಗಿ ಮೋಸ ಮಾಡಬೇಡ್ರಿ ಅಂತ. ಯಾರ್ಯಾರು ನಮ್ಗೆ ಮೋಸ ಮಾಡಿದ್ರು ಅವರು ಎಷ್ಟೆಷ್ಟು ಕೋಟಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಯಾವತ್ತು ಕಷ್ಟಪಟ್ಟು ದುಡ್ದಿರೋರ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ನನಗೆ. ಆದರೆ ಮೋಸ ಮಾಡ್ಕೊಂಡಿದ್ದು ಜನ ಅವ್ರಿಗೆ ಮೋಸ ಮಾಡ್ಕೊಂಡ್ರು, ಯಾಮಾರಿದ್ರು, ಮೋಸ ಮಾಡ್ಕೊಂಡ್ರೆ ಗೊತ್ತಿಲ್ಲ. ರಾಮೇಗೌಡ್ರಿಗೇನು ತೊಂದರೆ ಆಗಿಲ್ಲ. ಇವತ್ತು ಜನಕ್ಕೆ ತೊಂದರೆ ಆಯಿತು, ಯುವಕರಿಗೆ ತೊಂದರೆ ಆಯಿತು, ಮಹಿಳೆಯರಿಗೆ ತೊಂದರೆ ಆಯಿತು, ವಿದ್ಯಾವಂತರಿಗೆ ತೊಂದರೆ ಆಯಿತು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ. ಇಲ್ಲಿ ಯುವಕರು ಭಾಳ ಜನ ಇದ್ದೀರಿ. ಯೋಚನೆ ಮಾಡಿ, ನಮ್ಮ ಭವಿಷ್ಯ ಆಗೋಗಿದೆ. ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಲೆಕ್ಕ ಹಾಕೊಳ್ಳಿ. 20 ವರ್ಷದಿಂದ ನಾನು ಯೋಚನೆ ಮಾಡಿ ಜಾಗ ಬರ್ಕೊಟ್ಟು ಡಿಪ್ಲೊಮಾ ITI ಕಾಲೇಜ್ ಕಟ್ಟಿ ಅಂತೇಳಿ 20 ವರ್ಷದಿಂದ ಯೋಚನೆ ಮಾಡಿದ್ದೀನಿ. ಅಂದರೆ ನನ್ನ ಯೋಚನೆ ಎಷ್ಟು ಮುಂದೆ ಇತ್ತು ಅಂತೇಳಿ. ಇವತ್ತು ಕಾರ್ಖಾನೆಗಳು ಬಂದಿದೆ, ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳಿದೆ. ಇದನ್ನು ನಾನು 20 ವರ್ಷದಿಂದನೇ ಯೋಚನೆ ಮಾಡಿ ನಾನು ಜಾಗನ ಬರ್ಕೊಟ್ಟಿದ್ದೀನಿ. ಅಣ್ಣ ನೀವು ನಿಖಿಲಣ್ಣ, ನೀವು ಹೆಲಿಕಾಪ್ಟರ್ ಇಳಿದ್ರಲ್ಲ ಮಾಲೂರಿಗೆ ಬಂದಾಗ, ಆ ಜಾಗ ನಂದೇ ಅಣ್ಣ. ಅದು ಸ್ವಾಮೀಜಿಗಳಿಗೆ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ದೀನಿ, ಡಿಪ್ಲೊಮಾ ಮತ್ತು ITI ಕಾಲೇಜ್ ಕಟ್ಟೋದಕ್ಕೆ. ಟೌನ್ ಸೆಂಟ್ರಲ್ಲಿ 3,000 ರೂಪಾಯಿ ಸ್ಕ್ವೇರ್ ಫೀಟು ಅಂತ ಜಾಗನ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಅದು ಜನಕ್ಕೆ ಯಾರು ಬುದ್ಧಿವಂತರಿಗೆ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ. ಇವಾಗ ಅರ್ಥ ಆಗ್ತಾ ಇದೆ. ಅರ್ಥ ಆಗಲಿ ಅಂತಾನೆ ಸುಮ್ಮನೆ ಇದ್ದೀನಿ.
ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಅಂತಾನೆ ಸುಮ್ಮನೆ ಇದ್ದೀನಿ. ಇನ್ನು ಭಾಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಏನೇ ಕಷ್ಟ ಸುಖ ಇದ್ರು ನಾವು ನಿಮ್ಮ ಜೊತೆ ಇದ್ದೀನಿ. ಇವತ್ತು ಅಷ್ಟೇ ಯಾರೇ ಬಂದರೂ ಇಲ್ಲ ಅಂತ ಹೇಳಲ್ಲ. ನನ್ನ ಕೈಲಾದ ಮಾತ್ರ ಸಹಾಯ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಏನು ಗುಣಗಳು ಇರ್ಬೋದು, ಇಲ್ಲ ನನ್ನ ಸಹಾಯದ ಇದು ಅರ್ಥ ಆಗ್ಬೇಕಂತೇಳಿ ನಾನು ಸೈಲೆಂಟ್ ಆಗಿದ್ದೀನಿ. ಬಟ್ ನನಗೆ ದಾನ ಮಾಡಬೇಕಂದ್ರೆ ತುಂಬ 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 ಇಷ್ಟ. ಒಳ್ಳೆ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ. ಯಾರಾದರೂ ಹೇಳಲಿ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ, ರಾಜಕಾರಣದಲ್ಲಿದ್ದೀನಿ. 100 ರೂಪಾಯಿ ಯಾರಾದರೂ ರಾಮೇಗೌಡರು ಕೇಳಿದಾರೆ ಅಂತ ಹೇಳಿದ್ರೆ ಈ ತಾಲೂಕಿನಲ್ಲಿ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಓಪನ್ ಚಾಲೆಂಜು. ಯಾರಾದರೂ ಹೇಳಲಿ, ಯಾವ ಕಾಂಟ್ರಾಕ್ಟರ್ ಆಗಲಿ, ಯಾವ ಆಫೀಸರ್ ಆಗಲಿ, ಯಾರಾದರೂ ಹೇಳಲಿ. ಚೌಲ್ಟ್ರಿ ಇದೆ, ಬಾಡಿಗೆ ತೊಗೊತೀವಿ. ಹೋಟ್ಲಿದೆ, ಬಾಡಿಗೆ ತೊಗೊತೀವಿ. ಪೆಟ್ರೋಲ್ ಹಾಕ್ತೀವಿ, ಬಾಡಿಗೆ ತೊಗೋತೀವಿ. ಕನ್ಸ್ಟ್ರಕ್ಷನ್ ಮಾಡ್ತೀನಿ, ದುಡ್ಡು ತೊಗೊತೀನಿ. ಅದು ಬಿಟ್ಟು ಯಾರ ಹತ್ರ ಆದರೂ 100 ರೂಪಾಯಿ ಕೇಳಿದರೆ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಇಲ್ಲ, ಇವರು ಕ್ಯಾಂಡಿಡೇಟ್ಗಳಿದಾರಲ್ಲ 3 ಜನ, ನೋಡೋಣ ಹೇಳಿ ಯಾರಾದರೂ. ಹೇಳಕ್ಕಾಗಲ್ಲ. ನಮ್ಮ ಮೇಲೆ ಮಾತಾಡೋಕ್ಕೇನು ಇಲ್ಲ. ಅವ್ರು ಹೇಳ್ತಾ ಇದ್ದದ್ದು ಚುನಾವಣೆಯಲ್ಲಿ ಅದೇ ಅಣ್ಣ, ರಾಮೇಗೌಡರು ದುಡ್ಡು ಕೊಡಲ್ಲ, ರಾಮೇಗೌಡರು ದುಡ್ಡು ಕೊಡಲ್ಲ, ಅಷ್ಟೇ ಹೇಳ್ತಾ ಇದ್ದಿದ್ದು. ಬೇರೆ ಇನ್ನೇನು ಹೇಳೋಕ್ಕಿಲ್ಲ ಅವ್ರ ಹತ್ರ. ಆದರೆ ದುಡ್ಡಿಗೆ ಯಾಮಾರೋದ್ರು ಜನ. ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ಇಲ್ಲಿರೋದು ನಮ್ಮ ಭವಿಷ್ಯಗಳಾಗೋಗಿದೆ. ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಈ ಮಾಲೂರು ತಾಲೂಕು ಇಷ್ಟೊತ್ತಿಗೆ 20 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. 20 ವರ್ಷದಿಂದ ನಾನು ಏನಾದರೂ ಇಲ್ಲಿ MLA ಆಗಿದ್ರೆ ಇವತ್ತಿಲ್ಲಿ ಮಿನಿ ಬೆಂಗಳೂರು ಆಗಿರೋದು. ಬೆಂಗಳೂರಿನವ್ರು ಮಾಲೂರು ನೋಡೋಕೆ ಬರಬೇಕಾಗಿತ್ತು. ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾ ಇದ್ದೆ. ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ? ಏನಿಲ್ಲ. ಟೌನ್ ಒಳಗೆ ಓಡಾಡೋಕೆ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ. UGD ಮಾಡಿದಾರೆ, ಅದಕ್ಕೆ ನೀರು ಬಿಟ್ಟರೆ ಅಲ್ಲೇ ಆಚೆ ಬರ್ತದೆ. ಕೋಟಿಗಳು ಡ್ರಾ ಮಾಡ್ಕೊಂಡು ಹೋಗ್ಬಿಟ್ರು ಪುಣ್ಯಾತ್ಮರು. 25 ವರ್ಷದಿಂದ ದುಡ್ಡು ಕಟ್ಟಿದ್ರು ಬಡವರು. ಈ ತಾಲೂಕಲ್ಲಿ 2,500 ರೂಪಾಯಿ 5,000 ರೂಪಾಯಿ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೈಟ್ ಕೊಟ್ರಾ? 4 ಜನ MLAಗಳು ಬಂದು ಹೋಗ್ಬಿಟ್ರು. ಯಾರು ಸೈಟ್ ಕೊಡಿಲ್ಲ. ನಾನು ಹೇಳ್ದೆ 10,000 ಜನಕ್ಕೆ ಸೈಟ್ ಕೊಡ್ತೀನಿ, 10,000 ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ. ಇಲ್ಲಾಂದ್ರೆ ನಾನು ಮತ್ತೆ ಚುನಾವಣೆ ಇಲ್ಲ ಅಂತ ಹೇಳಿದೆ. ನಮ್ಮನ್ನು ನಂಬಲ್ಲ. ಯಾಕೆ ನಂಬಿಲ್ಲ ಗೊತ್ತಿಲ್ಲ. ಕೆಲವು ಹೇಳ್ತಾರೆ ಗಾದೆ ಸುಳ್ಳಾದ್ರೂ, ಅದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತೇಳಿ. ಕುರಿ ಕಷಾಯನ್ನೇ ಅಂತ ನಂಬೋದು, ಕುರಿ ಕಷಾಯನ್ನೇ ನಂಬೋದು. ನಮ್ಮನ್ನು ನಂಬಲ್ಲ. 50,000 ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಇಂಡಸ್ಟ್ರೀಸ್ ತರ್ತೀನಿ ಅಂತ ಹೇಳ್ದೆ. ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು. ನಾನು ಇಲ್ಲಿ MLA ಆಗಿದ್ರೆ ಎಂತೆಂಥ ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ? ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲೇ ಒಳ್ಳೊಳ್ಳೆ ಇಂಡಸ್ಟ್ರಿ. ಇವತ್ತು ITI ಡಿಪ್ಲೊಮಾ ಅವ್ರಿಗೆ ಕೆಲಸ ಸಿಗ್ತದೆ. ಡಿಗ್ರಿ ಮಾಡಿರೋರಿಗೆ, MBA ಮಾಡಿರೋರಿಗೆ, ಇಂಜಿನಿಯರಿಂಗ್ ಮಾಡಿರೋರು ಕೆಲಸ ಇಲ್ಲ. ಅದರಿಂದ ಇನ್ನೂ ಭಾಳಷ್ಟು ಹಿರಿಯರಲ್ಲಿ ಮಾತಾಡೋರು ಇದ್ದಾರೆ. ಹೇಳ್ತಾ ಹೋದ್ರೆ ಇನ್ನೂ 1 ಅವರ್ ಆಗ್ತಿದೆ. ಬೇಡ, ನಿಮ್ಗೆಲ್ಲ ಗೊತ್ತಿದೆ. ನಾನು ಚುನಾವಣೆಯಲ್ಲಿ ಎಲ್ಲ ಹಳ್ಳಿ ಅಣ್ಣ, ಪ್ರತಿ ಹಳ್ಳಿ ಮನೆ ಒಳಗಡೆ ಹೆಂಗಿದೆ ಇವತ್ತು ಹೇಳ್ತೀನಿ. ಯಾವ ಹಳ್ಳಿಯಲ್ಲಿ, ಯಾವ ಬೀದಿನಲ್ಲಿ ಚರಂಡಿ ಇಲ್ಲ, ಯಾವ ಊರಲ್ಲಿ ಎಷ್ಟು ಮನೆ ಬೇಕಾಗಿದೆ, ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕಾಗಿದೆ, ಎಲ್ಲ ನನ್ನ ತಲೆಯಲ್ಲಿದೆ. ಆದರೆ ಅವಕಾಶ ಇಲ್ಲ ಕೆಲಸ ಮಾಡೋದಕ್ಕೆ. ಮುಂದಿನ ದಿನಗಳಲ್ಲಿ ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೋಡೋಣ. ದೇವರಿದ್ದಾನೆ. ಇವತ್ತು ನೀವೆಲ್ಲ ಅತಿ ಹೆಚ್ಚಿಗೆ ಹಣ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ತಾಲೂಕಿಂದ 50,000 ಜನ ಇವತ್ತು ನಾವು ಮೆಂಬರ್ಶಿಪ್ ಮಾಡ್ತೀವಿ. ನಮ್ಮ JDS ಪಕ್ಷದ ಯುವಕರು ಏನಿದ್ದೀರಿ 50,000 ಜನ ಮಿಸ್ ಕಾಲ್ ಕೊಟ್ಟು ಇವತ್ತು ಮೆಂಬರ್ ಮಾಡ್ತೀವಿ ಅಂತೇಳಿ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಈಗಾಗಲೇ ಸುಮಾರು ಜನ ಶುರು ಮಾಡಿಬಿಟ್ಟಿದ್ದಾರೆ. ನನಗೆಲ್ಲ ಮಾಡಿ ಕಳಿಸ್ತಾರೆ ಮೆಂಬರ್ಸ್ನ. ಇರಲಿ, ಚುನಾವಣೆಗಳಿಗೆಲ್ಲ ನಮ್ಮ ಇವರು ಹೇಳ್ತಾರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಹಾಕ್ಸಿ ಗೆಲ್ಲಿಸ್ತೀವಿ ಅಂತ. ಗೆಲ್ಸನ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಬದಲಾವಣೆ ಆಗಬೇಕು. ದುಡ್ಡಿಂದ ಏನು ಆಗಲ್ಲ. ಬದಲಾವಣೆ ಆಗಬೇಕು. ವ್ಯಕ್ತಿ ಬೇಕು, ಕಷ್ಟಕ್ಕೆ ವ್ಯಕ್ತಿ ಬೇಕು. ಪೋಡಿ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಫ್ರೀಯಾಗಿ 10 ಲಕ್ಷ ಕೊಡ್ಬೇಕು ಇವತ್ತು ಎಕರೆಗೆ. 1 ರೂಪಾಯಿ ಇಲ್ದಂಗೆ ನಿಮಗೆ P ನಂಬರ್ ತಗೊಡ್ತೀನಿ ಅಂತ ಹೇಳಿದ್ನ. 1 ರೂಪಾಯಿ ಖರ್ಚಾಗ್ದಂಗೆ ನಿಮ್ಮ P ನಂಬರ್ ತಗೊಡ್ತೀನಿ. 1000 ಎಕರೆ ಇದೆ ಇವತ್ತು. 10 ಲಕ್ಷ ಕೊಡಬೇಕು. 2 ವರ್ಷ ಆಗುತ್ತೆ P ನಂಬರ್ ತೆಗಿಯೋಕ್ಕೆ. ಇದೆಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಲ್ಲ. ಒಂದು ರಾತ್ರಿ ಯಾಮಾರೋಗ್ಬಿಡ್ತೀರಿ. 4 ವರ್ಷ 5 ವರ್ಷನೂ ಭಾಳ ಅಲರ್ಟ್ ಆಗಿರ್ತೀರಿ, ಕಷ್ಟ ಅನುಭವಿಸ್ತೀರಿ. ಒಂದೇ ನೈಟ್ ಯಾಮಾರೋಗ್ಬಿಡ್ತೀರಿ. ದಯವಿಟ್ಟು ಆ ಥರ ಆಗಬಾರ್ದು. ನಾವೆಲ್ಲ ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವ್ರು ಮಾಡಂಗಿಲ್ಲ. ಈ ಕಾಂಗ್ರೆಸ್ ಅವ್ರು ಮಾಡಲ್ಲ. ಅವ್ರಿಗೆ ಗೊತ್ತಿದೆ ಮಾಡಿದ್ರೆ ಸೋತೋಗ್ಬಿಡ್ತೀವಿ ಅಂತೇಳಿ ಧೂಳಿಪಟ ಎದ್ದೋಗ್ತಾರೆ. ಅವ್ರಿಗೆ ಏನು ಅವ್ರು ಮಾಡ್ತಾ ಇರೋ ಕೆಲಸಗಳು ನೋಡ್ತಾ ಇದ್ರೆ ದಿನ ಜನ ಉಗಿತಾ ಇದ್ದಾರೆ. ಡೆವಲಪ್ಮೆಂಟ್ ಇಲ್ಲ, ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಇಲ್ಲ, ಆರೋಗ್ಯಕ್ಕೆ ಸಪೋರ್ಟ್ ಇಲ್ಲ. ಇವತ್ತು ಜನ ಸಾಯ್ತಾ ಇದ್ದಾರೆ ಮೆಡಿಸಿನ್ಗಳಿಲ್ದಿರ, ಇದಿಲ್ದಿರ. ಅದರಿಂದ ಅವ್ರು ಚುನಾವಣೆ ಮಾಡಲ್ಲ. ಮಾಡಿದ್ರು ನಾವು JDS ಪಕ್ಷದಿಂದ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಹಾಕ್ತೀವಿ. ಎಲ್ಲ ಕ್ಯಾಂಡಿಡೇಟ್ಗಳು ಗೆಲ್ಸ್ಕೊಳ್ತೀವಿ. ನೋಡೋಣ ಏನಾಗ್ತದೋ. ನಾನು ಇದ್ದೀನಿ, ನಾವೇನು ಕಡಿಮೆ ಇಲ್ಲ ಅಂತ ಹೇಳ್ತಾ ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಹೊಂದಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಎಲ್ಲ ನಮ್ಮ ಮುಖಂಡರಿಗೆ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಹಿರಿಯ ನಾಯಕರು ಅನ್ನದಾನಿ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಘಟಕದ SC ಮೋರ್ಚಾದ ರಾಜ್ಯಾಧ್ಯಕ್ಷರು
ಮತ್ತು ಮಾಜಿ ಶಾಸಕರು ಆದಂಥ ಅನುದಾನಿ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವೇದಿಕೆ ಮೇಲೆ ಬರಮಾಡಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸನ್ಮಾನ ಮಾಡಬೇಕು. ಸ್ವಾಗತವನ್ನು ಬಯಸ್ತಾ ಇನ್ನು ಬಹಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ. ಒಕ್ಲೇರಿ ರಾಮಣ್ಣವರು ಎಲ್ಲಿದ್ದಾರೆ? ಒಕ್ಲೇರಿ ರಾಮಣ್ಣವ್ರನ್ನ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮೆಲ್ಲರ ನಾಯಕರು ಮುಖಂಡರು ರಾಮಣ್ಣವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಲ್ಲೋಗಪ್ಪ, ಅಲ್ಲೋಗ ಆರ ಹಾಕ್ತೀನಿ. ಇನ್ನು ಬಹಳಷ್ಟು ಹಿರಿಯರು ಮಾತಾಡೋರಿದ್ದಾರೆ. ನನಗೆ ಈ ಒಂದು ಸಮಯವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಸುದೀರ್ಘವಾಗಿ ತಮ್ಮ ಆಲೋಚನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ನಿಮ್ಮ ಸೇವೆಗಾಗಿ ಕಾಯ್ತಾ ಇದ್ದಾರೆ ಶ್ರೀಯುತ ರಾಮೇಗೌಡರು. ಸೊ ಅವರ ಒಂದು ಬೆನ್ನೆಲುವಾಗಿ ನಿಲ್ಲುವಂಥದ್ದು ಮಾಲೂರು ತಾಲೂಕಿನ ನಮ್ಮ ಎಲ್ಲ ಸಮಸ್ತ ಜನತೆಯ ಜವಾಬ್ದಾರಿಯಾಗಿದೆ. ಮುಂಬರುವ ದಿನಗಳಲ್ಲಿ ಅವರ ಮೇಲೆ ನಿಮ್ಮ ಆಶೀರ್ವಾದ ಖಂಡಿತ ಇರುತ್ತೆ ಅಂತ ನಾವು ಕೇಳ್ಕೊಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಸೊ ಈಗ ಮುಂದಿನದಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ಸುರೇಶ್ ಗೌಡ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು.